ನನಗೆ ನನ್ನ ಸ್ಪೀಚ್ ಕನ್ನಡದಿಂದ ಸ್ಟಾರ್ಟ್ ಮಾಡಬೇಕಂತ ಇತ್ತು, ಬಟ್ ಇವರು ಗುರುವಾರೆಡ್ಡಿ ಅವರೇ ಅವರು ನನಗೆ ಕ್ವೆಶನ್ಸ್ ಎಲ್ಲ ಕೇಳ್ಬಿಟ್ಟು ಎಲ್ಲ ಕನ್ಫ್ಯೂಸ್ ಮಾಡಿಬಿಟ್ಟಿದ್ದಾರೆ. ಬಟ್ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕಕ್ಕೆ ಬರೋದು ಯಾವಾಗಲೂ ನನಗೆ ಭಾಳ ಖುಷಿ ಸಿಕ್ಕುತ್ತೆ. ನಿಮ್ಗೆಲ್ಲರಿಗೆ ಗೊತ್ತು, ನಮ್ಮ ತಾಯಿಯವ್ರದ್ದು ಕುಂದಾಪುರ ಅಂತ. ನನಗೆ ವೆನ್ ಐ ಕಮ್ ಟು ಬ್ಯಾಂಗ್ಳೂರ್ ಆರ್ ಕರ್ನಾಟಕಕ್ಕೆ ಬಂದಿದ್ದಾವಾಗ ನನಗೆ ಅಪ್ಪನ ಮನೆಯಿಂದ ಅಮ್ಮನ ಮನೆಗೆ ಬಂದಿದ್ದ ಥರ ಇರುತ್ತೆ. ಸೊ ಒಂದು ಹಾಲಿಡೇಗೆ ಬಂದಿದ್ದ ಥರ. ಇಟ್ಸ್ ಆಲ್ವೇಸ್ ಬೀನ್ ಸ್ಪೆಷಲ್ ಕಮಿಂಗ್ ಟು ಬೆಂಗಳೂರು, ಕಮಿಂಗ್ ಟು ಕರ್ನಾಟಕ. ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತೆಲುಗು ಚಿತ್ರರಂಗದ ಸ್ಟಾರ್ ನಟ ಜೂನಿಯರ್ NTR ಈಗ ಬೆಂಗಳೂರಿಗೆ ಒಂದು ಕಾರ್ಯಕ್ರಮವೊಂದರಲ್ಲಿ ಒಂದು ವಿಶೇಷ ಕ್ಷಣ ಎಲ್ಲರ ಗಮನ ಸೆಳೆಯಿತು. ಯಾವಾಗ ಬೆಂಗಳೂರಿಗೆ ಕರ್ನಾಟಕಕ್ಕೆ ಬಂದರು, ಅವರ ಒಂದು ಸ್ಪಷ್ಟ ಕನ್ನಡ ಮಾತು ಎಲ್ಲರೂ ಮೆಚ್ಚುವಂಥದ್ದು. ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಅವರೊಬ್ಬ ಕನ್ನಡ ಅಭಿಮಾನಿ ಕನ್ನಡದಲ್ಲೇ ಪ್ರಶ್ನೆಯನ್ನು ಕೂಡ ಕೇಳಿದ್ರು, ಕನ್ನಡದಲ್ಲೇ ಉತ್ತರವನ್ನು ನೀಡಿದರು ಅಂತಲೇ ಹೇಳ್ಬೋದು. ಅದಕ್ಕೆ ತುಂಬ ಸಂತೋಷದಿಂದ ಪ್ರತಿಕ್ರಿಯಿಸಿದ ಜೂನಿಯರ್ NTR ಅವರು ಕನ್ನಡದಲ್ಲೇ ಕೆಲವು ಅದ್ಭುತ ಮಾತುಗಳನ್ನು ಆಡಿದ್ದು ನೀವು ಕೇಳಿದ್ರಿ. ಅವರು ಹೇಳಿದ ಪ್ರಮುಖ ಮಾತಂದರೆ, ನಮ್ಮ ತಾಯಿಯವರು ಮೂಲತಃ ಕುಂದಾಪುರದವರು. ಕುಂದಾಪುರ ಪ್ರದೇಶದಲ್ಲಿರುವ ಒಂದು ಸುಂದರ ನಗರ. ಈ ಮಾತು ಕೇಳ್ತಿದ್ದಂತೆ ಕಾರ್ಯಕ್ರಮದಲ್ಲಿದ್ದ ಕನ್ನಡ ಅಭಿಮಾನಿಗಳು ಜೋರಾಗಿ ಚಪ್ಪಾಳೆ ತಟ್ಟಿದರು. ಜೂನಿಯರ್ NTR ಅವರ ಕುಟುಂಬದ ಬಗ್ಗೆ ಮಾತನಾಡಿದರೆ, ಅವರ ತಾಯಿ ಶಾಲಿನಿ ಭಾಸ್ಕರ್ ರಾವ್ ಕರಾವಳಿ ಕರ್ನಾಟಕ ಮೂಲದವರು ಎಂದು ಹೇಳಲಾಗ್ತದೆ. ಆದ್ದರಿಂದ ಅವರಿಗೆ ಕನ್ನಡ ಭಾಷೆ ಮತ್ತು ಕರ್ನಾಟಕದ ಮೇಲೆ ವಿಶೇಷ ಪ್ರೀತಿ ಇದೆ ಎಂದು ಹೇಳ್ತಾರೆ. ಕರ್ನಾಟಕಕ್ಕೆ ಬಂದರೆ ನನ್ನ ತಾಯಿ ಮನೆಗೆ ಬಂದಂಗೆ ಆಗುತ್ತೆ ಅಂತಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಅವರು ತಿಳಿಸಿದರು. ಕನ್ನಡ ಅಭಿಮಾನಿ ಪ್ರೀತಿ ಬಗ್ಗೆ ಅವರು ಹೇಳಿದ್ರು, ಕರ್ನಾಟಕದ ಜನರು ತುಂಬ ಪ್ರೀತಿಯಿಂದ ಸ್ವಾಗತಿಸ್ತಾರೆ ಎಂದು ಮೆಚ್ಚುಗೆಯ ಮಾತುಗಳನ್ನು ಹೇಳಿದರು. ಈ ಒಂದು ಮಾತಿನಿಂದಲೇ ಅಭಿಮಾನಿಗಳಿಗೆ ತುಂಬ ಖುಷಿಯಾಯಿತು. ಏಕೆಂದರೆ ತೆಲುಗು ಸೂಪರ್ ಸ್ಟಾರ್ ಆದರೂ ಕನ್ನಡದ ಜೊತೆ ತಮ್ಮ ಸಂಬಂಧವನ್ನು ಹೆಮ್ಮೆ ಪಟ್ಟು ಹೇಳಿದ್ದು ಎಲ್ಲರ ಮನಗೆದ್ದ ಕ್ಷಣವಾಗಿತ್ತು. ಈ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜೂನಿಯರ್ NTR ಅವರನ್ನು ನೋಡಲು ಸಾವಿರಾರು ಅಭಿಮಾನಿಗಳು ಸೇರಿದ್ದರಿಂದ ಕಾರ್ಯಕ್ರಮ ನಡೆಯುವ ಸ್ಥಳದ ಹೊರಗಡೆಯಿಂದಲೇ ಫ್ಯಾನ್ಸ್ ಕೂಗಾಟ, ಚಪ್ಪಾಳೆ ಮತ್ತು ಜೈಕಾರಗಳಿಂದ ವಾತಾವರಣವೇ ಹಬ್ಬದಂತಾಗಿತ್ತು. ಅವರ ಎಂಟ್ರಿ ಆಗುತ್ತಿದ್ದಂತೆ ಅಭಿಮಾನಿಗಳು NTR ಎಂದು ಕೂಗಿ ಸ್ವಾಗತಿಸುತ್ತಿದ್ದರು. ಕೆಲವರು ಬ್ಯಾನರ್ ಹಿಡಿದು ಬಂದಿದ್ದರು, ಇನ್ನೂ ಕೆಲವರು ಅವರ ಫೋಟೋ ಇರುವ T-ಶರ್ಟ್ ಧರಿಸಿ ತಮ್ಮ ಪ್ರೀತಿಯನ್ನು ತೋರಿಸಿದರು. ಬೆಂಗಳೂರಿನಂತಹ ದೊಡ್ಡ ನಗರದಲ್ಲೂ ಅವರ ಕ್ರೇಜ್ ಎಷ್ಟು ಜಾಸ್ತಿ ಇದೆ ಎನ್ನುವುದು ಆ ಕ್ಷಣದಲ್ಲಿ ಎಲ್ಲರಿಗೂ ಸ್ಪಷ್ಟವಾಗಿತ್ತು. ಅದಕ್ಕೆ ಜೂನಿಯರ್ NTR ತುಂಬ ವಿನಮ್ರವಾಗಿ ಉತ್ತರಿಸಿದರು. ಅವರು ಹೇಳಿದರು, ನಾನು ಇಲ್ಲಿ ಬಂದಾಗಲೆಲ್ಲ ಕರ್ನಾಟಕದ ಜನರಿಂದ ತುಂಬ ಪ್ರೀತಿ ಸಿಗುತ್ತೆ. ಇದು ನನಗೆ ತುಂಬ ಸ್ಪೆಷಲ್ಲು. ನಿಮ್ಮ ಪ್ರೀತಿ ನೋಡಿದಾಗ ನನಗೆ ತುಂಬ ಸಂತೋಷವಾಗುತ್ತದೆ. ಇದೇ ವೇಳೆ ಅವರು ತಮ್ಮ ಕುಟುಂಬದ ಬಗ್ಗೆ ಹೇಳುತ್ತಾ, ನಮ್ಮ ತಾಯಿ ಮೂಲತಃ ಕುಂದಾಪುರದವರು ಅಂತಲೂ ಹೇಳಿದ್ರು. ಅಲ್ಲಿದ್ದ ಅಭಿಮಾನಿಗಳು ಮತ್ತಷ್ಟು ಜೋರಾಗಿ ಚಪ್ಪಾಳೆ ತಟ್ಟಿದರು. ಆ ಕ್ಷಣದಲ್ಲಿ ಬೆಂಗಳೂರು ನಗರದಲ್ಲಿ ಅವರ ಮೇಲೆ ಇರುವ ಅಭಿಮಾನಿಗಳ ಪ್ರೀತಿ ಎಷ್ಟು ದೊಡ್ಡದು ಎಂಬುದು ಸ್ಪಷ್ಟವಾಗಿ ಕಾಣಿಸ್ತು. ಅಭಿಮಾನಿಗಳ ಉತ್ಸಾಹ, ಕೂಗಾಟ ಮತ್ತು ಚಪ್ಪಾಳೆಗಳಿಂದ ಕಾರ್ಯಕ್ರಮವೇ ಒಂದು ದೊಡ್ಡ ಸಂಭ್ರಮ ವಾತಾವರಣದಿಂದಾಗಿ ಮಾರ್ಪಟ್ಟಿತು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಹಾಗೆಯೇ ಯಾರೆಲ್ಲ ಹೊಸೊಬ್ಬರು ನನ್ನ ವೀಡಿಯೋಸ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್ ಎಲ್ರಿಗೂ.